ಭಾರತದಲ್ಲಿ ಮಹಿಳಾ ಆರೋಗ್ಯ ಸಬಲೀಕರಣ ಕ್ರಾಂತಿಗೆ ಫೇಮ್ ಟೆಕ್ ಅಭಿವೃದ್ಧಿಯು ಮುನ್ನುಡಿ ಬರೆಯುತ್ತಿದೆ. ಗರ್ಭಿಣಿಯರಿಗೆ ಆರೋಗ್ಯ ಕಾಪಾಡಲು ಹಾಗೂ ಮಹಿಳೆಯರಿಗೆ ಚಿಕಿತ್ಸೆ ಜೊತೆಗೆ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದರ ಜೊತೆಗೆ ವೀಲ್ ಆಫ್ ವೆಲ್ನೆಸ್ ಉಪಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಎರಡೂ ಯೋಜನೆಗಳು ದೇಶದಲ್ಲಿ ಮಹಿಳಾ ಆರೋಗ್ಯವನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುವ ಮಹತ್ವಾಕಾಂಕ್ಷೆ ಮೂಡಿಸಿದೆ. ಬೆಂಗಳೂರಿನಲ್ಲಿ ಆಗಸ್ಟ್ 14 ಮತ್ತು 15ರಂದು ಈ ಬಗ್ಗೆ ಕಟಿಂಗ್ ಎಡ್ಜ್ 2025 ಸಮಾವೇಶವನ್ನು ನಡೆಸಲಾಗುತ್ತಿದೆ. ಜಪೈಗು ಕಾರ್ಪೊರೇಷನ್ ಹಾಗೂ ಬೆಂಗಳೂರಿನ ದಿವಾಕರ್ಸ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸ್ವಯಂ ಸೇವಾ ಸಂಸ್ಥೆಯಾದ HDR ಹೆಲ್ತ್ ಕೇರ್ ಫೌಂಡೇಶನ್ ಭಾರತದಲ್ಲಿ ಅಭಿಯಾನವನ್ನು ಆರಂಭಿಸಿದೆ. ದೇಶಾದ್ಯಂತ ವೆಲ್ ವುಮೆನ್ ಕೇರ್ ಕ್ಲಿನಿಕ್ಗಳನ್ನು ತೆರೆಯುವ ಯೋಜನೆಗೆ ಇಂದು ಚಾಲನೆ ಸಿಕ್ಕಿದೆ. ಇದು ಒಂದು ಮೂವ್ಮೆಂಟ್ ಅಂದರೆ ಇದು ಪ್ರತಿ ದಿನ, ಪ್ರತಿ ವರ್ಷ, ಪ್ರತಿ ಮಹಿಳೆ, ಪ್ರತಿ ಯುವತಿಗೆ ಇದು ನಡೀತಾನೇ ಇರಬೇಕು ಸತತವಾಗಿ ಅನ್ನೋದೇ ನಮ್ಮದು ಒಂದು ಮುಖ್ಯ ಉದ್ದೇಶ. ಏನು ಸತತವಾಗಿ ನಡಿಬೇಕಪ್ಪ ಅಂದರೆ ನಾವಿಲ್ಲಿ ಕೊಟ್ಟಿರೋ ಹಾಗೆ ಪ್ರಿವೆಂಟ್ ಇಲ್ನೆಸ್ ಆ್ಯಂಡ್ ಪ್ರಮೋಟ್ ವೆಲ್ನೆಸ್. ಅದಕ್ಕೆ ರೋಗ ಬರೋಕ್ಕೆ ಮುಂಚೆನೇ ಅದನ್ನು ಕಂಡುಹಿಡ್ಕೊಂಡು ನೀವು ಹೇಗೆ ತಡೆಗಟ್ತೀರಾ, ಅದಕ್ಕೆ ನಾನಾ ಥರದ ಅನುಕೂಲಗಳನ್ನ ನಾವು ಹೇಗೆ ಮಾಡಿಕೊಡ್ತೇವೆ. ಹಾಗೂ ಪ್ರಮೋಟ್ ವೆಲ್ನೆಸ್ ಅಂದರೆ ಅವರು ಗುಣಮಟ್ಟದ ಆರೋಗ್ಯದಲ್ಲಿ ಇರಲಿಕ್ಕೆ ಅವ್ರಿಗೆ ನಾವು ಹೇಗೆ ಸಹಾಯ ಮಾಡ್ಬೋದು ಅಂತ. ಅದಕ್ಕೆ ನಾವು ಜಪಾಯ್ಗೋ ಅನ್ನೋ ಒಂದು ಸಂಸ್ಥೆಗೆ ಕೈ ಜೋಡಿಸಿದ್ದೇವೆ. HDR ಫೌಂಡೇಶನ್ ನಮ್ಮ ಸಂಸ್ಥೆ ಹಾಗೂ ಡೋಟೋ ಹೆಲ್ತ್ ಕೇರ್ ಮದರ್ ಅನ್ನೋದು ಡಾಕ್ಟರ್ ಶಾಂತನು ಫಾಟಕ್ ಅವರ ಸಂಸ್ಥೆಯಿಂದ ಎಲ್ಲ ಪುಟ್ಪುಟಾಣಿ ಡಿವೈಸಸ್ ಟೆಕ್ನಾಲಜಿನೇ ನಮಗೆ ಪ್ರೈವೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಗೌರ್ಮೆಂಟ್ ಜೊತೆ ಮಾಡ್ಕೋದ್ರೆ ತುಂಬ ಟೈಮ್ ತೊಗೊಳುತ್ತೆ. ಫಸ್ಟ್ ಇಲ್ಲಿ ನಾವು ಪ್ರೈವೇಟಿಂದ ಸ್ಟಾರ್ಟ್ ಮಾಡಿ ಅವ್ರಿಗೊಂದು ಎಕ್ಸಾಂಪಲ್ ಥರ ಆಗ್ಬಿಟ್ರೆ ಗೌರ್ಮೆಂಟ್ಗೆ ಒಂದು ಈ ಥರ ಪ್ಲ್ಯಾನ್ ಮಾಡಿದ್ವಿ, ಈ ಥರ ಸಕ್ಸಸ್ ಆಗಿದೆ ನಮ್ಮದು. ಈ ಥರ ಈ ರಿಮೋಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು BP ಚೆಕಪ್ಪು, ಹೆಲ್ತ್ ಚೆಕಪ್ಪು, ಅವ್ರದ್ದು ಅನಿಮಿಯಾ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಸೊ ಇದನ್ನು ಗೌರ್ಮೆಂಟಿಗೆ ಇಂಪ್ಲಿಮೆಂಟ್ ಮಾಡೋದು ಒಳ್ಳೆಯದು ಅಂತ ನಾವು ಹೆಲ್ತ್ ಮಿನಿಸ್ಟ್ರನ್ನ, ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡ್ತಾನೆ ಇರ್ತೀವಿ ಅವಾಗವಾಗ. ನಮ್ಮದು ಅಸೋಸಿಯೇಷನಿಂದ ಮತ್ತು ನಾವು ಪ್ರೈವೇಟಾಗಿ ನಮ್ಮ HDR ಹೆಲ್ತ್ ಕೇರ್ ಫೌಂಡೇಶನ್ ಅವ್ರು ಮೀಟ್ ಮಾಡ್ತಾ ಇರ್ತೀವಿ. ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರಿಗೆ ಫೈನಾನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ನಾವು ಈ ಥರ ನಮ್ಮ ಸ್ಮಾಲ್ ಸ್ಕೇಲ್ ಮಾಡಿದ್ರು ಕೂಡ ಇದಕ್ಕೆ ಮುಂದೆ ಡೆವಲಪ್ ಆಗುತ್ತೆ ಅಂತ ನಮಗೆ ಗ್ಯಾರಂಟಿ.